ನಾನು ಇವ್ರದ್ದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಹೋಗಿ ಹೇಳಿದಾಗ ಅಲ್ಲಿ ಪೊಲೀಸರ ಇವ್ರದ್ದು ಎಲ್ಲ ನಡೆದಿತ್ತ. ಆ ಟೈಮ್ದಾಗ ನಾ ಹೋಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ PSI ಸಾಹೇಬರಿಗೆ CPI ಸಾಹೇಬರಿಗೆ ಮಾತಾಡಿ ಅವಾಗ ಎರಡೂ ಪಾರ್ಟಿಗಳು ನನಗೆ ಎಲ್ಲ ಸಮಾಜ ಅಂದ್ರೆ ಒಂದರೆ, ನಾನು ತಾಲೂಕು ಕುರುಬರ ಸಂಘದ ಅಧ್ಯಕ್ಷ, ಎಲ್ಲ ಸಮಾಜದಿಂದ ಕರ್ಕೊಂಡ ಇವ್ರನ್ನೂ ಮಾತಾಡಿಸಿ ಅವ್ರನ್ನೂ ಮಾತಾಡಿಸಿ ನಾನು ನನ್ನ ಸಮಾಜದಾಗ ತಾಲೂಕಾ ಸಂಘದ ನಮ್ಮ ಪಂಚ್ ಕಮಿಟಿನ ಕರ್ಕೊಂಡ ನಾನು ಇದನ್ನು ತಕರಾರು ನಿಮ್ಮದು ಮುಗಿಸ್ತೀನಿ ಏನಂತೆ ನಮ್ಮ ಸಮಾಜದಾಗ ಬಂದ ನಾವು ವಿಶೇಷ ತಾಲೂಕಾ ಅಂದರೆ ನಮ್ಮ ಕುರುಬರ ಸಮಾಜದ ಮುಖಂಡರು ಎಂಥ ತಕರಾರಿದ್ರು ನಾವು ಆದಷ್ಟು ಪ್ರಯತ್ನ ಮಾಡಿ ನಮ್ಮ ಸಮಾಜದಾಗ ನಾವು ಮುಗಿಸ್ಕೋತೀವಿ. ಇದು ಮುಗಿಸ್ಕೊಳ್ಳೋ ಟೈಮ್ದಾಗ ನಾವು ಮುಗಿಸ್ಕೋತೀವಿ ಅಂತ ಹೇಳಂತೆ PSI ಸಾಹೇಬ್ರು ಏನಂದರು, ಇಲ್ಲ ಅವ್ರನ್ನೂ ಕೇಳ್ತೀವಿ ಅವ್ರನ್ನೂ ಕೇಳಿ ನೀವು ಅವ್ರು ಒಪ್ಕೊಂಡ್ರನ ನಿಮ್ಮ ಕಡೆ ಕಳಿಸ್ತೀವಿ ಅಂತಂದ್ರು. ಅದಕ್ಕೆ ನಾವು CPI ಸಾಹೇಬ್ರಿಗೆ ಇವ್ರನ್ನೂ ನಾವು ವಿಠಲ್ ಕರಿಯಪ್ಪ ಸಾಂಬ್ರಿಕರ ಮತ್ತು ವಿಠಲ್ ಊರೆಲ್ಲ ಕಮಿಟಿ ಎಲ್ಲರೂ ಬಂದಿದ್ರು ಆ ದಿವಸ. ಅವ್ರನ್ನೂ ಕೇಳಿದ್ರು ಅವರು ಒಪ್ಕೊಂಡ್ರು ಇವರು ಒಪ್ಕೊಂಡ್ರು. ಇಲ್ಲ ನಾವು ತಮ್ಮ ಕುರುಬರ ಸಂಘದಾಗ ನಾವು ಮುಗಿಸ್ಕೋತೀವಿ ಅಂತಂದ್ರೆ ಆಮೇಲೆ ಮುಗಿಸ್ಕೋತೇವೆ ಅಂದ ಕೂಡಲೇ ನಾವು ಕಂಪ್ಲೇಂಟ್ ಹಿಂದೆ ತೊಗೊಳಕ್ಕೆ ನಾವು ಕಲಬುರಗಿಗೆ 2 ದಿವಸದಾಗ ನೀವು ನಮ್ಗೆ ರಿಪೋರ್ಟ್ ಕೊಡ್ಬೇಕಂತ CPI ಸಾಹೇಬ್ರು ಹೇಳಿದ್ರಿ. 2 ದಿವಸದಾಗ ಕಂಪ್ಲೇಂಟ್ ಇದಾರೆ ನಮ್ಗೆ ರಿಪೋರ್ಟ್ ಕೊಡ್ಬೇಕಂತಲೇ ನಾನು ಈಗ ಕೊಂಡಸ್ಕೊಪ್ಪ ಊರಾಗ ನಾವು ಮಾಡಿರಿ ಇದು ಸರಿಯಾಗೋದಿಲ್ಲ ಅಂದರೆ ಅವ್ರವರು ಅಲ್ಲಿದಲ್ಲೇ ಇರ್ತಾರೋ ತಕರಾರಾಗ್ತೈತೆ ಅಂತ ನಾನು ಮಾಳಮಾವತಿ ಪೊಲೀಸ್ ಸ್ಟೇಷನ್ ಲಿಮಿಟ್ ಅಂತ ಕಲಬುರಗಿ ಊರಾಗ್ರೆ ರಾಮತೀರ್ಥ ಅನ್ನೋಂಥ ದೇವಸ್ಥಾನ ಐತಿ. ಆ ರಾಮತೀರ್ಥ ದೇವಸ್ಥಾನದಾಗ ನಾನು ಮೀಟಿಂಗ್ ಕರೆದೀನಿ ಎಲ್ಲ ನಮ್ಮ ಸಮಾಜದ ಮುಖಂಡರನ್ನ ಅವ್ರನ್ನೂ ಕರೆಸಿದ್ರಿ. ಮುಂದೆ ಏನು ಇವ್ರೇನು ಇದನ್ನತ್ತಾರಲ್ಲ ತಕರಾರು ಮಾಡಿದ್ದಾರೆ ಅವ್ರನ್ನೂ ಮತ್ತು ಈ ಸಮಾಜದವ್ರನ್ನೂ ಎಲ್ಲರನ್ನೂ ಕರೆಸಿದ್ರಿ. ಅವ್ರನ್ನೂ ಒಂದು ಸೈಡ್ ಕೂಡಿಸಿ ಇವ್ರನ್ನೊಂದು ಸೈಡ್ ಕೂಡಿಸಿ ನಾವೆಲ್ಲ ಪಂಚರ್ ನಡಕಿದ್ದ ಇದನ್ನು ನಾವು ಏನೋ ನಿಮ್ಮದು ತಪ್ಪಾಗಿರ್ಬೋದು, ನಿಮ್ಮದು ಇವರು ಒಂದು 100 ಹೇಳ್ರು ಅವರು ಒಂದು 100 ಹೇಳ್ರು ಎಲ್ಲ ಹೇಳಿದ್ದನ್ನು ನಾವು ಕೇಳಿಕೊಂಡ ನಮ್ಮ ಸಮಾಜದಾಗ ಇದನ್ನು ಎಲ್ಲ ನೀವು ಹಿಂದೆ ತಗೊಳ್ರಿ ನೀವು ಹಿಂದೆ ತಗೊಳ್ರಿ ಇನ್ನು ಎಲ್ಲರೂ ಸರಿಯಾಗಿ ಹೋಗ್ರಿ ಅಂತ ನಾವು ಎಲ್ಲ ಅವ್ರಿಗೆ ಸಜೆಷನ್ ಕೊಟ್ಟವ್ರಿ. ನಾವು ಒಬ್ಬ ಅಲ್ಲ ನಮ್ಮ ಎಲ್ಲ ಪಂಚ ಸತೀಶ್ ಹಿಡ್ಕೊಂಡು ಇವ್ರು ಎಲ್ಲರೂ ಇದ್ದರು, ಬಾಗಾನ ಹಿಡ್ಕೊಂಡ ಇವರು ಶಿವಾಜಿ ಹಿಡ್ಕೊಂಡು ಇವ್ರು ನಮ್ಮ ಗಜು ಹಿಡ್ಕೊಂಡ ಪ್ರಕಾಶ್ ಹಿಡ್ಕೊಂಡು ಎಲ್ಲರೂ ಇದ್ದರು. ಎಲ್ಲರೂ ಇದ್ದು ರೀ ನಾವೆಲ್ಲ ಮುಗಿಸಿ ಆಮ್ಯಾಗ ಇನ್ನು ಮುಗಿಸ್ಕೊಡ್ರಿ ಅಂತ ಹೇಳಿ ನಾವೆಲ್ಲರಿಗೂ ಅವ್ರಿಗೆ ಇದು ಮಾಡಿದ್ವಿ. ಅಂದರೆ ಒಂದು ಸಜೆಷನ್ ಕೊಟ್ಟರು ಇವ್ರ ಎಲ್ಲ ಊರು ಪಂಚರು ಎಲ್ಲರೂ ಒಪ್ಕೊಂಡ್ರಿ. ಅದಕ್ಕೆ ಒಪ್ಕೊಂಡು ಗಪ್ಪ ಆಗಿಬಿಟ್ರು. ಆಯ್ತು ರೀ ನಾವು ನೀವು ಹೇಳಿದಂಗೆ ಕೇಳ್ತೇವೆ ಪಂಚರು. ನಾವು ಒಂದು ಕಂಡೀಷನ್ ತೊಗೊಂಡಿದ್ದು ನಾವು ಹೇಳಿದಂಗೆ ನೀವು ಒಪ್ಕೋಬೇಕಂತ. ಆಮ್ಯಾಗ ಅವರು ವಿಠಲ್ ಕರಿಯಪ್ಪ ಅನ್ನೋರು ಅದಕ್ಕೆ ಲಾಸ್ಟ್ ಕಡೆಗೂ ನಾವು DCP ಸಾಹೇಬರು ಬರಮನಿ ಕಡೆ ಹೋಗಿದ್ದು ಅವಾಗ ಒಪ್ಕೊಳ್ಳಿಲ್ಲ, ಅವಾಗ ಒಪ್ಕೊಂಡ್ರು ಮತ್ತೆ ಬಂದು ಇದನ್ನು ಮಾಡಿದ್ರು ಮತ್ತೆ ಬಂದು ಇದನ್ನು ಮಾಡ್ತಾರೋ ಅನ್ನೋಂಥ ಮಾತು ಅವ್ರು ಪದೇ ಅದನ್ನು ಉಚ್ಚಾರ ಮಾಡಕತ್ತಾರೆ. ಬಹಿಷ್ಕಾರ ಅಲ್ರಿ ಸರ್, ಬಹಿಷ್ಕಾರ ಅನ್ನೋಂಥ ವರ್ಡ್ ಇಲ್ಲರಿ ನಮ್ಮಲ್ಲಿ. ಇವ್ರು ಏನು ಮಾಡಿದಾರೆ ರೀ ಬಂದೈತ್ರಿ ಸರ್, ಬಂದ ಮ್ಯಾಗ ನಾ ಕರ್ಸ್ಕೊಂಡಿದ್ದೇನಲ್ರಿ ಅವ್ರನ್ನೂ ಕರ್ಸ್ಕೊಂಡಿದ್ದೇನೆ ಇವ್ರನ್ನೂ ಕರ್ಸ್ಕೊಂಡಿದ್ದೇನೆ ರೀ. ಬಹಿಷ್ಕಾರ ಅಲ್ರಿ ಮೇಡಮ್, ನೀವು ಬಹಿಷ್ಕಾರ ಅಂತ ನೀವು ಹೇಳಕತ್ತಿದ್ದೀರಿ ಮಾತಾ. ಇದು ಇಲ್ಲ ಬಹಿಷ್ಕಾರ ಅಂತ ಅಲ್ರಿ, ತಕರಾರು ಇದು ಬಹಿಷ್ಕಾರ ಅಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿತ್ರಿ ಇದು. ಅಲ್ಲಿದನ್ನು ತಗೊಂಡು ಬಂದ ಇದು ನಮ್ಮ ರಾಮತೀರ್ಥ ಕಲಬುರಗಿ ರಾಮತೀರ್ಥ ಗುಡಿ ಒಳಗೆ ನಾವು ಮುಗಿಸಿದ್ದೀನಿ ರೀ. ಅವಾಗ ಅವ್ರು ಎಲ್ಲಕ್ಕೂ ಇಲ್ಲ ಇವರು ಮತ್ತು ಅದೇ ಪದೇ ನಮಗೆ ಹಿಂಗೆ ಮಾಡ್ತಾರೋ ಅನ್ನೋಂಥ ಮಾತು ಅವ್ರು ಅನ್ನಕತ್ತಾರೆ. ಯಾರು ಅರ್ಚಕರು ಇರೋಕ್ಕಿಲ್ಲ. ಒಂದು ನಿಮಿಷ ಅಲ್ಲಿ ಒಂದು ಪದ್ಧತಿ ಹೇಳ್ತೇನೆ ರೀ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಾ ಇದು ಹೇಳ್ತೀನಿ ರೀ. ಅರ್ಚಕರು ಅಂದ್ರೆ ಹೆಂಗೈತೆ ರೀ, ಅಲ್ಲಿ ಊರಾಗ ಪ್ರತಿ ಮನೆಗೇನು ಅಲ್ಲಿ ಪೂಜೆ ಬರ್ತದೆ ಮೇಡಮ್, ಒಬ್ಬರು ಇಲ್ಲ ಅಲ್ಲಿ. ಅಂದರೆ ಇವತ್ತು ಇವ್ರು ಮಾಡಿದ್ರು ನಾಳೆ ನಾ ಮಾಡ್ತೀನಿ, ನಾಡ್ದು ಇವ್ರು ಮಾಡ್ತಾರೋ, ಹಿಂಗೆ ಸಮಾಜದ ಬಾಂಧವರು ಎಲ್ಲರೂ ಮಾಡ್ತಾರೆ, ಪಾಳಿ ಪ್ರಕಾರ ಎಲ್ಲರೂ ಮಾಡ್ತೇವೆ. ಆ ಟೈಮ್ದಾಗ ಅವ್ರದ್ದು ಇನ್ನೂ ಪಾಳಿನೂ ಬಂದಿರಕ್ಕಿಲ್ಲ ರೀ. ಅವ್ರು ಏನು ರೀ ಇದು ಏನು ದೈವವಾಣಿ ಆಗ್ತೈತಲ್ಲ ರೀ ಅದೆಲ್ಲ ಸುಳ್ಳು ಅನ್ನೋಂಥ ಮಾತು ನಾನು ಕೇಳಿದ್ದೇನೆ ರೀ ಮೇಡಮ್. ಅವ್ರು ಹೇಳಿದ್ದು ನೋಡಿರಿ, ಅವ್ರಿಗೆ ಸುಳ್ಳಾಗಿರ್ಬೋದು, ನನಗೆ ಬ್ಯಾಡಾಗೈತೆ ಅಂದ್ರೆ ನಾವು ಕಡೆಗೆ ಸರ್ ನಿಲ್ಬೋದು ರೀ. ಯಾರಿಗೆ ಬೇಕಾಗೈತೆ ಅವ್ರು ಈಗ ನಿಮ್ಗೆ ಇಷ್ಟು ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ಒಂದೊಂದು ಭಾವನೆ ಐತೆ ಅಂತ ನನಗೆ ಗೊತ್ತಿಲ್ಲ ಏನ್ರಿ. ಯಾರಿಗೆ ಬೇಕಾಗೈತೆ ಅವ್ರು ಬರ್ತಾರೋ, ಯಾರು ಬೇಕಾದವರು ಅದನ್ನು ಬೈತಾರೆ. ಅವ್ರಿಗೆ ದೈವವಾಣಿ ಅವ್ರಿಗೆ ಸರಿ ಇಲ್ಲ ಅಂತಂದ್ರೆ ಅವ್ರು ಕಡೆಗೆ ಸರ್ ನಿಲ್ಬೇಕಾಗಿತ್ತು ರೀ. ಆದ್ರೆ ಅದು ಸರಿ ಇಲ್ಲ ಅಂತೇಳಿ ಪಬ್ಲಿಕ್ ಮಾಡೋದು ಅದೆಲ್ಲ ಅಂದ್ರೆ ಏನಾದರೂ ಮಿಸ್ ಗೈಡ್ಲೈನ್ ಮಾಡೋದು, ವಾಟ್ಸಪ್ದಾಗ ಇಡೋದು ಅನ್ನೋದ್ರಿಂದ ಒಬ್ಬ ಮನುಷ್ಯನ ಮ್ಯಾಗ ಈಗ ನನ್ನ ಮ್ಯಾಗ ಕೆಟ್ಟ ಚರಿತ್ರೆ ಏನದ ಅಂತೇಳಿ ನಾ ಎಲ್ಲರೂ ನೀವು ಮಾಧ್ಯಮ ಮಿತ್ರರು ಬರ್ದಂದ್ರೆ ಇಡೀ ಸಮಾಜದಾಗ ಎಲ್ಲ ಕಡೆ ಹೋಗಿಬಿಡ್ತೈತೆ ರೀ. ಅದು ನಾ ಹೆಂಗದೆ ಅನ್ನೋದು ಎಲ್ಲರಿಗೂ ಗೊತ್ತೈತ್ರಿ. ಮಾಧ್ಯಮ ಮಿತ್ರ ನಾ ಮಾಜಿ ಮಹಾಪೌರದೇನು ಎಲ್ಲರಿಗೂ ಗೊತ್ತಿದ್ದೈತಿ ಇದು ವಿಷಯ. ಯಾವ ಟೈಪ್ ಮನುಷ್ಯ ಅದಾನು, ಇಲ್ಲಿ ಮಟ್ಟ ಏನು ಕಂಪ್ಲೇಂಟ್ ಅದಾವು. ಆದರೆ ಸಮಾಜದಾಗ ಇಲ್ಲಿ ಮಟ್ಟ ಯಾವುದೂ ಊರಾಗ ಎಲ್ಲೂ ಇಂಥ ಕಂಪ್ಲೇಂಟ್ ಆಗಿಲ್ಲ. ಸರ್ ಸರಿ ಮಾಡ್ಕೊಂಡು ಹೋಗ್ತೇವೆ ನಾವು. ಈಗಾದ್ರೂ ಇವತ್ತಿಗಾದ್ರೂ ನಿಮ್ಮ ಮಾಧ್ಯಮ ಮಿತ್ರದವ್ರನ್ನ ಕರ್ಕೊಂಡ, ಪೊಲೀಸ್ ಕಮಿಷನರ್ ಕರ್ಕೊಂಡ ಇನ್ನಾದ್ರೂ ನಾವು ಸರಿ ಮಾಡ್ಕೊಂಡು ಹೋಗ್ತೇವೆ. ಆದ್ರೆ ಅವ್ರು ಪ್ರತಿಯೊಂದಕ್ಕೂ ಹಿಂಗೆ ತಕರಾರು ಮಾಡೋದು. ಈಗ ಅವ್ರು ಕಲ್ಲು ಹೋಗಿದ್ದಾರೆ ಅಂತ ಹೇಳ್ರಿ ಮೇಡಮ್, ನೀವೆಲ್ಲರೂ ಹೇಳ್ರಿ.
ಈಗ ಎಷ್ಟೋ ಸಲ ನಿಮಗೆ ಗೊತ್ತಿದ್ದಿದ್ದು ಮನುಷ್ಯನ ಮರ್ಡರ್ ಮಾಡಿ ಹೋಗಿ ಅವರು ಸ್ವತಃ ನಾವು ಮಾಡಿಲ್ಲ ಅಂತ ಕಂಪ್ಲೇಂಟ್ ಮಾಡಕ್ಕೆ ತಯಾರು ಮಾಡಿರ್ತಾರೆ. ಅವ್ರು ಪೊಲೀಸರು ಹಿಡಿದಾಗ ಅವರ ಮಾಡಿದ್ದವರು ಎಷ್ಟೋ ಉದಾಹರಣೆ ಇದಾವೆ ಸರ್. ಈಗ ನೀವು ತಾಲೂಕಾ ಅಧ್ಯಕ್ಷರ ಅಥವಾ ಏನು ಆ ಕುಟುಂಬದ ಪರವಾಗಿನ ಅವ್ರ ವಿರುದ್ಧನ ಏನ್ ನೀವು ಸರ್ ನಾನು ಯಾವ ಉದ್ದೇಶ ನಾ ಹೇಳ್ತೇನೆ ಕೇಳಿ. ನೀವು 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 ಸ್ಪಷ್ಟತೆ ಪಡಿಸ್ರಿ ಏನಂತಂದ್ರೆ ಎರಡು ಅವರು ನಿಮ್ಮ ಸಮಾಜದವರ ಇವರು ನಿಮ್ಮ ಸಮಾಜದವರ. ಹೌದು. ಅದನ್ನ ಅವ್ರ ತಪ್ಪು ಇವ್ರು ಸರಿ ಆ ಭಾಷೆ ನಿಮ್ಮ ಹತ್ತಿರ ಬರಬಾರ್ದು. ಇಲ್ಲ ಹಾ ಹೇಳ್ತೇನೆ ಕೇಳಿ. ಅದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ. ತಪ್ಪು ಅನ್ನೋದ್ರೆ ನೀವು ತಾಲೂಕಾ ಮುಖಂಡರಾಗಿ ಅವ್ರು ಸರಿ ಮಾಡಿದ್ದಾರೆ ಇಬ್ರು ತಪ್ಪಾಗಿದೆ ಸರಿಯಾಗಿದೆ ಅದನ್ನ ಕ್ಲಿಯರ್ ಮಾಡ್ತೇನೆ ರೀ. ನಾನು ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ, ಇದು ಒಪ್ಕೋತೀರಿ ಎಲ್ಲರೂ. ಇಲ್ಲಿ ನೋಡ್ರಿ ಎಲ್ಲಿ ತಕರಾರಾದ್ರೂ ಈಗ ಇಬ್ಬರನ್ನೂ ಆಜುಬಾಜು ಕುಂಡ್ರಿಸಿರ್ತೀವಿ ನಾವು ಒಂದು ಸರಿ ಒಂದು ತಪ್ಪಂತ ನಾ ಹೇಳೋದಕ್ಕಿಂತನೂ ಎರಡೂ ಸತ್ಯಾಸತ್ಯತೆಯನ್ನು ಕೇಳ್ಕೊಬೇಕಾಗ್ತೈತಿ. ನಾವು ಒಮ್ಮೆ ತಪ್ಪ ಒಮ್ಮೆ ಸರಿ ಅನ್ನಕ್ಕೆ ಹೋಗುದಿಲ್ಲ. ಇಬ್ಬರದು ಕಡೆ ತಪ್ಪದ ಅಂತ ಹೇಳಿದ್ದೇನೆ ನಾ. ನೋಡ್ರಿ ನೀವು ಒಂದು ತಪ್ಪು ಮಾಡಿದ್ದೀರಿ, ನೀವು ಒಂದು ತಪ್ಪು ಮಾಡಿದ್ದೀರಿ, ಎರಡೂ ಸರಿ ಮಾಡಿಕೊಂಡ ನೀವು ಜೀವನ ಸರಿ ಮಾಡ್ರಿ ಅಂತ ನಾ ಹೇಳಿದ್ದೇನೆ ರೀ. ಎಲ್ಲ ನಾವು ಒಬ್ಬಲ್ಲ, ನನ್ನ ಸಮಾಜದ ಬಾಂಧವರು ಎಲ್ಲರೂ ಕೂಡ ಇದನ್ನು ಡಿಸಿಷನ್ ತೊಗೊಂಡಿದ್ದೀವಿ. ನಾವು ಎಲ್ಲರೂ ಸರಿ ಮಾಡ್ಕೊಂಡು ಅದಕ್ಕೆ ಅವರು ಒಪ್ಕೊಂಡಿಲ್ಲ. ಯಾವ್ದ್ರಿ ನಾನು ಉರಾಮಲ್ಲ, ಆದ್ರೆ ಅವ್ನು ಮರ್ಡರ್ ಆಗಿತ್ತು, ಅವನು ಹೋಗಿ ಜೈಲ್ದಾಗಿದ್ದನು ಅಂತದ್ದು ಅಷ್ಟು ಕಿವಿ ಮ್ಯಾಗ ಗೊತ್ತಿದ್ದೈತೆ ನಾನು. ಹೌದ್ರಿ ನನ್ನ ಕಿವಿ ಮ್ಯಾಗ ಐತ್ರಿ ಸರ್. ಪೊಲೀಸ್ ಸ್ಟೇಷನ್ ಮಟ್ಟ ಹೋದ್ರೆ ಇದು ಅವ್ರು ನೋಡ್ರಿ ವೈಯಕ್ತಿಕ ಯಾರ್ದು ನಾವು ತೊಗೊಳಕ್ಕಾಗಲ್ಲ. ವೈಯಕ್ತಿಕ ಇದು ವೈಯಕ್ತಿಕ ನಾನು ತೊಗೊಳಕ್ಕಾಗೋದಿಲ್ಲ. ಸಮಾಜದಿಂದ ಏನ್ರಿ ಬಂದ್ರೆ ನಾವು ಮಾತಾಡ್ಬೋದು ರೀ. ಇದು ವೈಯಕ್ತಿಕದಾಗ ನಾವು ಇಂಟರ್ಫೇರ್ ಆಗಕ್ಕೆ ಬರೋದಿಲ್ಲ. ಓರಿ ಆಗಿತ್ತು ಅವನು ಇಲ್ಲಿ ನೋಡ್ರಿ, ಅವನು ಜೈಲಿಗೆ ಹೋಗಿದ್ದಾನಂತ ಕೇಳಿ ಗೊತ್ತೈತಿ. ಪೇಪರ್ದಾಗೂ ನೋಡಿದ್ದೀವಿ ನಾವು. ವಿಠಲ್ ಕರೆಯಪ್ಪ ಸಾಂಬ್ರೇಕರ್ ಅಂತ ಹೆಸರು ಬಂದಿತ್ತು. ನಾವು ಪೇಪರ್ದಾಗೂ ನಿಮ್ಮ ಮಾಧ್ಯಮ ಮುಖಾಂತರ ನೋಡಿದ್ದೇನೆ ಅದನ್ನು. ಆದರೆ ನಾ ವೈಯಕ್ತಿಕ ನೀವು ಯಾರ ಏನ ಅದನ್ನು ಹೇಳೋಕ್ಕಾಗಲ್ಲ. ಸಮಾಜದಾಗ ಎಲ್ಲೇ ಸಮಸ್ಯೆ ಬಂದ್ರೆ ಆ ಟೈಮ್ದಾಗ ನಾವು ಅದನ್ನು ಫೇಸ್ ಮಾಡೋಕೆ ಇದಾವೆ. ಈಗೆಲ್ಲ ಸರಿ ಮಾಡ್ಕೊಂಡು ಹೋಗ್ತೀರಾ ಸರ್? ಸರ್ ನಾವು ಸರಿ ಮಾಡೋಕೆ ಈಗ ಆಲ್ರೆಡಿ ನಾವು ಸರಿ ಮಾಡೋ ಸಲುವಾಗಿನೇ ಒಂದು ಮೀಟಿಂಗ್ ಕರೆದಿದ್ದು. ಮೀಟಿಂಗ್ ಕರೆದಾಗ ಎಲ್ಲರೂ ಕೂಡ ನಾವು ಮಾತಾಡಿದ್ದೀವಿ. ಮತ್ತು ಅವ್ರನ್ನೂ ತೊಗೊಂಡು ಎಲ್ಲರೂ ಕೂಡಿ ಸರಿಯಾಗಿ ಹೋಗ್ರಿ ಅಂತಲೂ ಎಲ್ಲ ಹೇಳಿದ್ದೀವಿ. ಅದಕ್ಕೆ ಅವ್ರು ಒಪ್ಕೊಳ್ಳಿಲ್ಲ. ದಿನಕ್ಕೆ ಒಂದೊಂದು ಇದ ತೆಗೆದ್ರೆ ನಾವು ಅದಕ್ಕೆ ಈಗ ನಾವೇನು ಹೊಸ ವರ್ಷಕ್ಕೆ ಹಾಕತ್ತಾರ. ಹೌದೌದು. ಲಾಸ್ಟ್ ಟೈಮ್ ನಾವು ಇದು ಲಾಸ್ಟ್ ಟೈಮ್ ಮಾಡಿದ್ದು ಖರೇನ ಐತ್ರಿ. ಇದು ಹೌದೌದು. ಸಮಾಜದವ್ರು ಎಲ್ಲರೂ ಎಲ್ಲ ಮುಖಂಡರು ಕೂಡ ನಾವು ಹೊಂದಾಣಿಕೆ ಮಾಡಿದ್ದು ಇದನ್ನು. ಕನಿಷ್ಠ 3 ತಾಸು ಅವ್ರು ಸರ ಅದ್ರ 90% 100%ದಾಗ 90% ಮಾತಾಡೋಕೆ ಚಾನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ ನಾವು. ಇಲ್ಲ ನೀವು ಈಗ ಆಲ್ರೆಡಿ ಒಮ್ಮೆ ಬರ್ಮಣಿ ಸಾಹೇಬ್ ಕಡೆ ಹೋಗಿರಿ ಮತ್ತು ನಮ್ಮನ್ನು ಇದು ಮಾಡ್ರು, ಅದರಿಂದ ನಾವು ಕಂಟಿನ್ಯೂ ಮತ್ತೆ ಮಾಡಂಗಿಲ್ಲ ಅಂತ ಯಾವ ಗ್ಯಾರಂಟಿ? ಅದು ತಕರಾರು ಮಾಡಂಗಿಲ್ಲ ಅಂತ ಯಾವ ಗ್ಯಾರಂಟಿ? ಅದು ನಾವೇನು ಹೇಳಿದ್ವು, ನಿಮ್ಮ ನಾವು ಇಲ್ಲಿ ನೋಡ್ರಿ, ನಾವು ಸಮಾಜದ ಪರವಾಗಿ ನಿಲ್ಲೋದಿಲ್ಲ, ನಿಮ್ಮ ಪರವಾಗಿ ನಿಲ್ತೇವೆ. ಅಂತದ್ದು ಏನಾರ ಬಂದು ನಿಮ್ಮ ಪರವಾಗಿ ನಿಲ್ತೇವೆ ಅಂತ ನಾನೇ ಹೇಳಿದ್ದೇನೆ. ಸ್ವತಃ ನಾ ಹೇಳಿದ್ದೇನೆ ರೀ, ನಿಮ್ಮ ಪರವಾಗಿ ನಿಂತು ಅವ್ರು ನಾವು ಏನು ಮಾಡೋದು ನಾವು ಮಾಡ್ತೇವೆ ಅಂತ ಹೇಳಿದ್ದೇನೆ. ಆದರೂ ಅವ್ರಿಗೆ ವಿಶ್ವಾಸ ಇಲ್ಲ. ಮಾತೈತ್ರ ಅವ್ರು ಪೊಲೀಸು ಮುಂದೆ ಮೀಡಿಯಾದವರು ಹೀಗೆಲ್ಲ ಹೇಳ್ಕೊಂತ ಹೋದ್ರೆ ಈಗ ನಾವು ಏನು ಮಾಡೋಕ್ಕಾಗ್ತೈತೆ ಹೇಳ್ರಿ. ಯಾರ್ರಿ? ನಾವೇನು ಮಾಡಿಲ್ಲ ಸರ್. ಈಗ ಏನು ಒಂದು ನಿಮಿಷ ಅವ್ರು ಕ್ಲಿಯರ್ ಮಾಡಿಬಿಡ್ತೇನೆ ರೀ. ನಾವೇನು ಮೊನ್ನೆ ರಾಮತೀರ್ಥ ಒಳಗೆ ಇದಾಯ್ತಲ್ರಿ, ಅದಾದ್ಮ್ಯಾಗ ಅವ್ರ ಜೋಡಿ ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ. ನನ್ನ ಜೋಡಿನವ್ರು ಫೋನ್ದಾಗ ಅದಾರೆ. ಒಂದ್ಸಲ ಮಾತಾಡ್ರಿ, ಹೌದಪ್ಪ ಹಿಂಗೆ ಆಗೈತಿ, ಹೌದು ಮತ್ತು ನೀವು ಒಪ್ಕೊಳ್ಳೋದಿದ್ರೆ ಭಾಳ ಚಲೋ ಆಗ್ತಿತ್ತು ಅಂತ ಒಂದು ಮಾತಾಡ್ರಿ. ನಾ ಆದ್ಮ್ಯಾಗ ಅದು ಊರಾಗ ಸಮಸ್ಯೆ ಆಗಿದ್ದಕ್ಕೆ ಸರ್, ಊರಾಗ ತಕರಾರಾಗೈತೆ ಅನ್ನೋಂಥದ್ದು ವಿಷಯ ಬಂದಾಗ ಪೊಲೀಸ್ ಸ್ಟೇಷನ್ಗೆ ನಾನು ಸ್ವತಃ ಹೋಗಿದ್ದೇನೆ ರೀ. ಪೊಲೀಸ್ ವಿಷಯ ಇಲ್ಲದ ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತದ್ರಿ? ನಾವು ಎಲ್ಲ ಸಮಾಜ ಎಲ್ಲ ಅಡ್ರೆಸ್ ಆಗ್ತಾ ಇರೋದು. ಅವ್ನು ಕರ್ಕೊಂಡ್ ಬರ್ಬೇಕಾರೆ ಇಲ್ಲಿ ಗ್ರಾಮಸ್ಥರು ಎಲ್ಲಾರು ಹಿಂದೆ ಬಂದಿದ್ದಾರೆ. ಸರ್ ಒಂದು ವಿನಂತಿ,